ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಅಧ್ಯಾಯ ಯಾವುದಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತಕ್ಕಂಥ ಅಧ್ಯಾಯದ LBಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಇಲ್ಲಿ ಕೊಡಲಾಗಿದೆ. ಸೊ ಅಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ ಏನೈತೆ ಅಂದ್ರೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿದ. ಸೊ ಪಿತಾಮಹ ಯಾರಂತ ನೋಡಿದಾಗ ಹೆರೋಡೋಟಸ್ ಅಂತಕ್ಕಂಥವನು ಇತಿಹಾಸ ಪಿತಾಮಹ ಆದ್ರೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರಂತಂದ್ರೆ ಅರಿಸ್ಟಾಟಲ್ ಅಂತಕ್ಕಂಥವನು. ಓಕೆ, ನೆಕ್ಸ್ಟು ರಿಪಬ್ಲಿಕ್ ಕೃತಿಯ ಕರ್ತ ಯಾರು ಅಂತೇಳಿ. ಸೊ ಯಾರಂತಂದ್ರೆ ಪ್ಲೇಟೋ ಅಂತಕ್ಕಂಥವನು. ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಕೃತಿಯನ್ನು ನೀವು ಕೇಳಿರ್ತೀರಿ. ಸೊ ಕೌಟಿಲ್ಯ ರಚಿಸಿದ ಕೃತಿ ಯಾವುದು ಅಂತೇಳಿ. ಸೊ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಕೃತಿ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸೊ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದಿದೆ. ಸೊ 4ನೇ ಪ್ರಶ್ನೆ, ಪಾಲಿಟಿಕ್ಸ್ ಎಂಬ ಪದ ಸೊ ಗ್ರೀಕ್ನ ಯಾವ ಒಂದು ಪದದಿಂದ ಉತ್ಪಾದನೆ ಅಥವಾ ಉತ್ಪತ್ತಿಯಾಗಿದೆ ಅಂತೇಳಿ. ಸೊ ಪದ ಯಾವುದಂದ್ರೆ ಪೋಲಿಸ್ ಅಂತಕ್ಕಂಥ ಒಂದು ಪದ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ, ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ಅಧ್ಯಯನದ ಸ್ಥಾನಮಾನ ಕೊಟ್ಟವರು ಯಾರು ಅಂತೇಳಿದ. ಸೊ ಗ್ರೀಕರು ಕೊಡ್ತಾರೆ. ಅದೇ ರೀತಿ ರಾಜ್ಯಶಾಸ್ತ್ರ ಎಂದರೇನು ಅಂತೇಳಿ ಒಂದು ಪ್ರಶ್ನೆ ಇದೆ ಇಲ್ಲಿ. ರಾಜ್ಯಶಾಸ್ತ್ರ ಎಂದರೇನು ಅಂತಂದರೆ ಇಲ್ಲಿ ರಾಜ್ಯದ ಒಂದು ಸರ್ಕಾರ ಆಗಿರ್ಬೋದು ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಒಂದು ವಿಷಯವೇ ಏನಂತೇಳಿ ಕರಿತೀವಿ ಅಂತಂದ್ರೆ ರಾಜ್ಯಶಾಸ್ತ್ರ ಅಂತೇಳಿ ಕರಿತೀವಿ. ಇನ್ನು ಅರಿಸ್ಟಾಟಲ್ರವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಯಾಕೆ ಕರೀತಾರೆ ಅಂತೇಳಿ ನೋಡೋ ಒಂದು ಪ್ರಶ್ನೆ ಇದೆ. ಸೊ ಯಾಕೆ ಕರೀತಾರೆ ಅಂತಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ಒಂದು ತಳಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥ ಪ್ರಥಮ ಚಿಂತಕರಾಗಿರ್ತಾರೆ. ಸೊ ಆ ಕಾರಣಕ್ಕಾಗಿ. ಓಕೆ, ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಸೊ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದಿದೆ. 8ನೇ ಪ್ರಶ್ನೆ ನೋಡೋದಾದ್ರೆ ರಾಜ್ಯಶಾಸ್ತ್ರದ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂತೇಳಿದೆ. ಸೊ ಮೊದಲನೇದಾಗಿ ರಾಜ್ಯ ಒಂದರ ಉಗಮ ಆಗಿರ್ಬೋದು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕ ಆಗ್ತದೆ. ಇನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಒಂದು ರಚನೆ ಆಗಿರ್ಬೋದು ಅವುಗಳ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಸೊ ಇಷ್ಟೇ ಏನಂತಂದ್ರೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಗಳನ್ನು ಬರೀಬೋದು. ಇನ್ನು 9ನೇ ಪ್ರಶ್ನೆ, ಪಾಲಿಟಿಕ್ಸ್ ಗ್ರಂಥದಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ ಅಂತೇಳಿದ. ಸೊ ಯಾವ ವಿಷಯ ಅಂತಂದ್ರೆ ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ರಾಜ್ಯದ ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ ಅಂತೇಳಿ ಬರೀಬೇಕು. ಇನ್ನು ಅದೇ ರೀತಿ ಮುಖ್ಯ ಪ್ರಶ್ನೆಯಲ್ಲಿ ನೋಡಿದಾಗ ಸೊ 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದಿದೆ. ರಾಜ್ಯಶಾಸ್ತ್ರ ಅಧ್ಯಯನದ ವಿಷಯಗಳು ಯಾವುವು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ರಾಜ್ಯವೊಂದರ ಉಗಮ, ಬೆಳವಣಿಗೆ ಮತ್ತು ಈ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕ ಆಗ್ತದೆ. ಈ ಒಂದು ಕ್ವಶನ್ ಏನಂತಂದ್ರೆ ರಾಂಗ್ ಆಗಿದೆ. ಸೊ ರಾಜ್ಯಶಾಸ್ತ್ರ ವಿಷಯಗಳಲ್ಲಿ ಬೇರೆ ಬರ್ತಾವ. ಓಕೆ, ನೆಕ್ಸ್ಟು 11ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸೊ ರಾಜ್ಯಶಾಸ್ತ್ರಕ್ಕೆ ಗ್ರೀಕರು ಒಂದು ಕೊಡುಗೆಗಳನ್ನು ತಿಳಿಸಿ ಅಂತೇಳಿ ಇಲ್ಲಿ ನೋಡೋಣ. ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಸೊ ಇವರು ಏನಂತಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಚಿಂತಕರಾಗಿರ್ತಾರೆ ರಾಜ್ಯಶಾಸ್ತ್ರದ್ದು. ಇನ್ನು ಪ್ಲೇಟೋನ ರಿಪಬ್ಲಿಕ್ ಅಂತಕ್ಕಂಥ ಒಂದು ಕೃತಿಯಲ್ಲಿ ರಾಜ್ಯಶಾಸ್ತ್ರ ಒಂದು ಉಲ್ಲೇಖನವನ್ನು ಕೊಡ್ತಿದೆ. ಅರಿಸ್ಟಾಟಲ್ರವರ ಪಾಲಿಟಿಕ್ಸ್ ಅಂತಕ್ಕಂಥ ಒಂದು ಕೃತಿ ಇಲ್ಲಿ ನೋಡ್ಬೋದು. ಇನ್ನು ಪಾಲಿಟಿಕ್ಸ್ ಗ್ರಂಥದಲ್ಲಿ ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಅಂದರೆ ಸರ್ಕಾರದ ಕಾರ್ಯಗಳ ಬಗ್ಗೆ ಏನಂತಂದ್ರೆ ಉಲ್ಲೇಖವನ್ನು ನೋಡ್ಬೋದು. ಇನ್ನು ಅರಿಸ್ಟಾಟಲ್ರವ್ರ ಏನಪ್ಪ ಅಂದ್ರೆ ರಾಜ್ಯಶಾಸ್ತ್ರ ಪಿತಾಮಹ ಅಂತೇಳಿ ಗೌರವವನ್ನು ಕೂಡ ನೀಡಲಾಗಿದೆ. ಈ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಯಾರಂತಂದ್ರೆ ಮುಖ್ಯವಾಗಿ ಗ್ರೀಕರು ಅಂತೇಳಿ. ಇನ್ನು 12ನೇ ಪ್ರಶ್ನೆ, ಪ್ರಸ್ತುತ ಒಂದು ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಅತ್ಯವಶ್ಯಕ, ಚರ್ಚಿಸಿ ಅಂತೇಳಿದೆ. ಸೊ ರಾಜ್ಯದ ಉಗಮ ಮತ್ತು ಬೆಳವಣಿಗೆ ತಿಳಿಯಲು ಸಹಾಯಕವಾಗ್ತದೆ. ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ಕಾನೂನು ಸಮಾನತೆ ತಿಳಿಯಲು ಸಹಾಯಕವಾಗ್ತದೆ. ಉತ್ತಮ ಸರ್ಕಾರದ, ಯುದ್ಧ, ಶಾಂತಿ ಈ ಒಂದು ಪರಿಕಲ್ಪನೆಗಳ ಬಗ್ಗೆ ತಿಳಿಯಲು ಸಹಾಯಕವಾಗ್ತದೆ. ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಕಾರ್ಯಗಳ ಬಗ್ಗೆ ತಿಳಿಯಲು ಸಹಾಯಕವಾಗ್ತದೆ. ಸೊ ಆಧುನಿಕ ಕಲ್ಯಾಣ ರಾಜ್ಯಗಳ ಸ್ಥಾಪನೆಗೆ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಬೆಳೆಸಿಕೊಳ್ಳಲು ಸಹಾಯಕವಾಗ್ತದೆ. ಇನ್ನು ನಾಗರಿಕತ್ವ ಮತ್ತು ನಾಯಕತ್ವದ ಒಂದು ಗುಣವನ್ನು ಕೂಡ ಬೆಳೆಸಿಕೊಳ್ಳಲು ಸಹಾಯಕವಾಗ್ತದೆ. ಸೊ ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅಧ್ಯಯನವನ್ನು ಕೂಡ ಮಾಡಲಿಕ್ಕೆ ಈ ಒಂದು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಸಹಾಯಕ ಆಗ್ತದೆ. ಸೊ ಇದಿಷ್ಟೇನಂತಂದ್ರೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತಕ್ಕಂಥ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳು ಅದು LBದಾಗಿರ್ತದೆ. ಸೊ ಥ್ಯಾಂಕ್ ಯು.